ಅಧ್ಯಕ್ಷತೆ ವಹಿಸಿರುವ ಇಲ್ಲಿಯ ಜನಪ್ರಿಯ ಶಾಸಕರು ಹಾಗೂ ಆತ್ಮೀಯರಾದಂತ ಸ್ವಲ್ಪ ಸುಮ್ಮನೆ ಇರಿ ಒಂದು 2 ನಿಮಿಷ ಸಮೃದ್ಧಿ ಮಂಜುನಾಥ್ ಅವರೇ ಹಾಗೂ ಇಲ್ಲಿಯ ನಮ್ಮ ಡಿಸಿ ಅವರಾದಂತ ಅಕ್ರಮ್ ಪಾಷಾ ಅವರೇ ನಮ್ಮ DHO ಆದಂತ ಡಾಕ್ಟರ್ ಶ್ರೀನಿವಾಸ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂತ ಇನ್ನಿತರ ಎಲ್ಲ ಹಿರಿಯ ಎಲ್ಲ ಅಧಿಕಾರಿಗಳೇ, ನಮ್ಮ ಚೀಫ್ ಇಂಜಿನಿಯರ್ ಕೂಡ ಬಂದಿದ್ದಾರೆ, ಮುಖಂಡ ನಾಯಕ್ ಅವರು ಹಾಗೂ ಇತರ ಎಲ್ಲ ನಮ್ಮ ಅಧಿಕಾರಿಗಳೇ ಹಾಗೂ ಎಲ್ಲ ಜನಪ್ರತಿನಿಧಿಗಳೇ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಇತರ ಎಲ್ಲ ಸಿಬ್ಬಂದಿಯವರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಮುಳಬಾಗಿಲ ತಾಲೂಕಿನ ಒಂದು ಆರೋಗ್ಯ ಸೇವೆಗಳಿಗೆ ಹೊಸ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಕಡೆ ನಾವು ನಂಗ್ಲಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕಟ್ತಕ್ಕಂಥದ್ದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಸುಮಾರು 12.5 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಇಲ್ಲ ಸಮುದಾಯ ಆರೋಗ್ಯ ಕೇಂದ್ರ 12.5, ಅದೇ 12.5 ಕೋಟಿ ರೂಪಾಯಿ. ಆಮೇಲೆ ಇಲ್ಲಿ 50 ಹಾಸಿಗೆಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಈಗ ನಾವು ಶಂಕುಸ್ಥಾಪನೆ ಮಾಡಿದ್ವಿ. ಇದು ಎರಡೂ ಕೂಡ ಬಹಳ ಒಂದು ಸಂತೋಷದ ವಿಷಯಗಳು. ಯಾಕಂದ್ರೆ ಮುಳಬಾಗಲಲ್ಲಿ ಹೆಚ್ಚು ಹೆರಿಗೆ ಆಗುವಂತ ಆಸ್ಪತ್ರೆ ಅದು ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಬಹುಶಃ ಇದೆ ಅತಿ ಹೆಚ್ಚು, ಜಿಲ್ಲಾ ಕೇಂದ್ರ ಬಿಟ್ರೆ ಈ ತಾಲೂಕುಗಳ ಪೈಕಿ ಇಲ್ಲಿ ಅತಿ ಹೆಚ್ಚು ಹೆರಿಗೆಗಳಾಗುವಂಥದ್ದು. ಆದ್ರಿಂದ ಪ್ರತಿ ತಿಂಗಳು ಅಂದಾಜಾಗಿ 140 ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಖಂಡಿತ ಇದರ ಅವಶ್ಯಕತೆ, ಬೇಡಿಕೆ ಅಂತೂ ಇತ್ತು. ಇವತ್ತು ಅದಕ್ಕೆ ನಮ್ಮ ಇಲಾಖೆಯಿಂದ, ಯಾಕಂದ್ರೆ ಹೋದ್ಸಲ ಬಂದಾಗ್ಲೂ ಕೂಡ ನಮ್ಮ ಮಂಜುನಾಥ್ ಅವರು ಹೇಳಿದ್ರು, ಈ ತರ ಎಲ್ಲ ನಮ್ಮ ಅನೇಕ ಸ್ನೇಹಿತರೆಲ್ಲರೂ ಕೂಡ ಇದಾಗಲೇಬೇಕು ಅಂತ ಹೇಳಿದ್ರು. ಆಮೇಲೆ ಆ ಟೆಂಡರ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಈಗ ಕಾಂಟ್ರಾಕ್ಟ್ ಕೂಡ ಅವಾರ್ಡ್ ಆಗಿದೆ. ಆಮೇಲೆ ಕಾಮಗಾರಿ ಇವತ್ತೇನು ಪೂಜೆ ನಾವು ಮಾಡಿದ್ದೇವೆ, ಈ ಪೂಜೆ ಅಂತ ಹೇಳಿದ್ರೆ ನಾಳೆ ಶನಿವಾರ ಭಾನುವಾರ ಸೋಮವಾರದೊಳಗೆ ಕೆಲಸ ಶುರು ಆಗ್ಲೇಬೇಕು. ಯಾರಪ್ಪ ಕಾಂಟ್ರಾಕ್ಟರ್ ಸೋಮವಾರದಿಂದ ವರ್ಕ್ ಸ್ಟಾರ್ಟ್ ಆಗ್ಬಿಡ್ಬೇಕು. ಈಗಾಗಲೇ ಏನೋ ಶುರು ಮಾಡಿದ್ರೆ ಎಲ್ಲ ಲೆವೆಲಿಂಗ್ ಮಾಡ್ತಾ ಇದಾರೆ ಅಲ್ವಾ? ಯಾರು ಮಾಡ್ತಾ ಇರೋದು? ಬ್ಯಾಕ್ ಸೈಡ್ ಮಾಡ್ತಾ ಇದ್ದಾರೆ. ಅದರಿಂದ ಕೆಲಸ ಈಗ ಶುರು ಆದ್ರೆ ಇನ್ನು ಮುಗಿಯೋವರೆಗೂ ನಿಲ್ಬಾರ್ದು. ಅದು ನಮ್ಗೆ ಈ ಎರಡು ಕೂಡ ಒಂದು ವರ್ಷದಲ್ಲಿ ಎರಡನ್ನು ಕೂಡ ಮುಗಿಸಿ ನಾವು ಮತ್ತೊಮ್ಮೆ ಬಂದು ಉದ್ಘಾಟನೆ ಮಾಡ್ಬಿಟ್ಟು ಹೋಗ್ಬೇಕು. ಆ ರೀತಿಯಾಗಿ ಆಗ್ಬೇಕು. ಸುಮ್ಮನೆ ಆಮೇಲೆ 3 ವರ್ಷ 4 ವರ್ಷ ತಗೊಳ್ಳೋದು ಹಂಗೆಲ್ಲ ಆಗ್ಬಾರ್ದು. ಇದೆಲ್ಲ ಕೆಲಸ, ಯಾಕಂದ್ರೆ ಈತ ಒಂದು ಒಳ್ಳೆಯ ಒಂದು ಗುಣಮಟ್ಟದ ಮತ್ತು ಸರಿಯಾದ ಸಮಯಕ್ಕೆ ಮುಕ್ತಾಯ ಮಾಡುವಂಥದ್ದು ಬಹಳ ಅದು ಬಹಳ ಅಗತ್ಯ ಅಂತ ಹೇಳಿ, ಆ ರೀತಿಯಾಗಿ ನಮ್ಮ ಗುತ್ತಿಗೆದಾರರು ಮತ್ತು ನಮ್ಮ ಇಂಜಿನಿಯರ್ಗಳು ಎಲ್ಲ ನೋಡಿಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಅಂತ ನಾನು ಹೇಳೋದಕ್ಕೆ ಬಯಸಿ, ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಇದಕ್ಕೆ ನಮ್ಮ ಎಸ್ಟಿಮೇಟ್ ಅಲ್ಲಿ ಇದಕ್ಕೆ ಕ್ವಾರ್ಟರ್ಸು ಮತ್ತು ಬೇರೆ ಎಲ್ಲ ಇತ್ತು. ಆದ್ರೆ ಇಲ್ಲಿಯ ಒಂದು ಲೆವೆಲಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಇದಕ್ಕೆ ಪೂರ್ವ ಸಿದ್ಧತೆಗಳು ಹೆಚ್ಚಿಗೆ ಹಣ ಬೇಕಾಗಿತ್ತು. ಅದರಿಂದ ಆ ಕ್ವಾರ್ಟರ್ಸು ಮತ್ತೆ ಇತರ ಸ್ವಲ್ಪ ಬೇಕಾಗಿರ್ತಕ್ಕಂಥದ್ದನ್ನ ನಾವು ಮಾಡಕ್ ಆಗ್ತಾ ಇಲ್ಲ ಈಗ, ಯಾಕಂದ್ರೆ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಯ್ತು. ಅದಕ್ಕೆ ಸದ್ಯಕ್ಕೆ ನಾವು ಇದನ್ನ ಮಾಡಿ ನಮ್ಮ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ, ನಾವು ಮುಂದೆ ಯಾವ್ದಾದ್ರು ಕೆಲವು ಗ್ರಾಂಟ್ಸ್ ಅನ್ನು ಕೊಡುವ ಸಂದರ್ಭದಲ್ಲಿ ಈ ಕ್ವಾರ್ಟರ್ಸ್ ಅನ್ನು ಕೂಡ ಕಟ್ಸ್ಕೊಡೋದಕ್ಕೆ, ಅದನ್ನ ಸೇರಿಸ್ಕೊಳ್ಳೋದಕ್ಕೆ ನೀವು ಅದನ್ನ ಪಟ್ಟಿಲಿ ಇಟ್ಕೊಂಡಿರಿ. ನಮ್ಮ ಹತ್ರ ಬೇರೆ ಅನುದಾನಗಳು ಬಂದಾಗ ಅವಾಗ ಇದನ್ನ ಕೂಡ ಸೇರಿಸಿ ಏನು ಸ್ಟಾಫ್ ಕ್ವಾರ್ಟರ್ಸು, ನರ್ಸ್ ಕ್ವಾರ್ಟರ್ಸು ಅದೆಲ್ಲ ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡೋಣ. ಇಲ್ಲಿ ಯಾಕಂತ ಹೇಳಿದ್ರೆ ಇಷ್ಟು ಸ್ವಲ್ಪ ಇದು ಊರಿನ ಹೊರಗಡೆ ಇದೆ. ಸೊ ಕ್ವಾರ್ಟರ್ಸ್ ಅಲ್ಲಿ ಇದ್ಬಿಟ್ಟು ಅದರಲ್ಲೂ ಕೂಡ ಈ ಗೈನಕಾಲಜಿಸ್ಟ್ಗಳು ಮತ್ತು ಅನೆಸ್ಥೆಸಿಸ್ಟು, ಪೀಡಿಯಾಟ್ರಿಷಿಯನ್ ಇವರೆಲ್ಲ ಒಂದೊಂದ್ಸಲ, ಯಾಕಂದ್ರೆ ಹೆರಿಗೆ ಯಾವಾಗ ಆಗುತ್ತೆ ನಮ್ಗೆ ಹೇಳಕ್ಕಾಗಲ್ಲ. ರಾತ್ರಿ ಹೊತ್ತು ಬರ್ತಾರೆ, ಬೆಳಗಿನ ಜಾವನು ಬರ್ತಾರೆ, ಯಾವಾಗಾದ್ರೂ ಬರ್ಬೋದು. ಡಾಕ್ಟರ್ ದೂರ ಇದ್ರೆ ಬರೋಷ್ಟೊತ್ತಿಗೆ ತಡ ಆಗ್ತದೆ ಅಥವಾ ಬರಕ್ ಆಗದೆ ಇರ್ಬೋದು. ಆ ತರ ಪರಿಸ್ಥಿತಿಗಿಂತ ಇಲ್ಲೇ ಇದ್ಬಿಟ್ರೆ ಅವಾಗ ಒಂದು ಧೈರ್ಯ ಇರ್ತದೆ. ಡಾಕ್ಟರ್ ಇದಾರೆ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಬಂದ್ಬಿಡ್ತಾರೆ ಜನ. ಆ ಧೈರ್ಯ ಇರುವಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಖಂಡಿತವಾಗಿ ಅವಾಗ ಕ್ವಾರ್ಟರ್ಸ್ ಬೇಕೇ ಬೇಕಾಗ್ತದೆ. ಅದನ್ನು ಸುಮಾರು 3,82,00,000 ರೂಪಾಯಿಗೆ ಅಧಿಕ ಗ್ರಾಂಟ್ ಅನ್ನ ಕೇಳಿದ್ದಾರೆ. 4 ಕೋಟಿ ರೂಪಾಯಿ ಅಡಿಷನಲ್ ಆಗಿ ಕೇಳಿದ್ದಾರೆ. ಖಂಡಿತವಾಗಿಯೂ ಇದನ್ನು ನಾವು ಸೇರಿಸ್ಕೊಂಡು ಮುಂದಿನ ದಿವಸಗಳಲ್ಲಿ ಇದನ್ನು ಸೇರಿಸ್ಕೊಡ್ತೀವಿ ಅಂತ ನಮ್ಮ ಮಂಜುನಾಥ್ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಆಯ್ತಾ? ಈಗ ಅವರು ಏನಾಗಿದೆ ಅಂತ ಹೇಳಿದ್ರೆ ಇದು 2 ಕೋಟಿ ಇದ್ದಾರೆ, ಈಗ ತಾಲೂಕು ಆಸ್ಪತ್ರೆ ಕೂಡ ಕೊಟ್ಬಿಡಿ ಅಂತ ಅವರು ಹೇಳಿದ್ದಾರೆ.
ಯಾಕಂತ ಹೇಳಿದ್ರೆ ಖಂಡಿತ ಅದು ಕೂಡ ನಾನು DHO ಕೇಳ್ತಾ ಇದ್ದೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕು ಆಸ್ಪತ್ರೆಗಳು ಹೇಗಿದೆಯಪ್ಪ ಎಲ್ಲ ಪರಿಸ್ಥಿತಿ ಅಂತ. ಅವರು ನನಗೆ ಮೊನ್ನೆ ಹೇಳೋದು, ಈ ತರ ಮುಳಬಾಗ ತಾಲೂಕು ಆಸ್ಪತ್ರೆ ಬಹಳ ಒಂದು ಶಿಥಿಲ ವ್ಯವಸ್ಥೆಯಲ್ಲಿದೆ ಮತ್ತು ಕಟ್ಟಡಗಳೆಲ್ಲ ಸ್ವಲ್ಪ ಹಳೇದಾಗಿದೆ. ಅದು ಏನಾಗಿದೆ, ಹಿಂದೆ ಹಳೆ ಕಟ್ಟಡದ ಮೇಲೆ ಹೊಸ ಅಡಿಷನ್ ಕಟ್ಟಿಬಿಟ್ಟಿದ್ದಾರೆ. ಅದೇ ಪ್ರಕಾರ ಮಾಲೂರಿನಲ್ಲೂ ಕೂಡ ಅದೇ ಸಮಸ್ಯೆ, ಅಲ್ಲೂ ತಾಲೂಕು ಆಸ್ಪತ್ರೆ ಸರಿ ಇಲ್ಲ ಅಂತ, 2 ತಾಲೂಕು ಆಸ್ಪತ್ರೆಗಳು ಇಲ್ಲಿ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಖಂಡಿತವಾಗಿಯೂ ನಾನು ಈಗಲೇ ಹೇಳಕ್ಕಾಗಲ್ಲ, ಆದ್ರೆ ಮುಂದಿನ ದಿವಸದಲ್ಲಿ ಇದೆಲ್ಲ ಕಟ್ಟಡ ಮುಗಿಲಿ. ಯಾಕಂತ ಹೇಳಿದ್ರೆ ನಾವು ಆಸ್ಪತ್ರೆ ಕೆಡವಿ ಏನು ಇಲ್ಲದೆ ಇರೋ ಥರನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಈ ಬಿಲ್ಡಿಂಗ್ ರೆಡಿ ಆದರೆ ಅವಾಗ ಸ್ವಲ್ಪ ಎಲ್ಲ ನಾವು ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಅವಾಗ ಅಲ್ಲಿ ಕಟ್ಟೋದಕ್ಕೂ ಕೂಡ ಅವಕಾಶ ಸಿಗ್ತದೆ. ಅದರಿಂದ ಖಂಡಿತವಾಗಿಯೂ ಇದನ್ನು ನಾನು ನಮ್ಮ ಗಮನ ಇಟ್ಕೊಂಡಿರ್ತೀನಿ. ಈ ಎಲ್ಲ ತಾಲೂಕು ಆಸ್ಪತ್ರೆಗಳು ಒಳ್ಳೆ ತಾಲೂಕು ಆಸ್ಪತ್ರೆಗಳು ಇರಬೇಕು ನಮ್ಮ ರಾಜ್ಯದಲ್ಲಿ. ಅದೇ ನಮ್ಮ ಆದ್ಯತೆ. ಹೊಸ ಕಟ್ಟೋದಕ್ಕಿಂತ ಹಳೇದನ್ನೇ ಮೊದಲು ಸರಿ ಮಾಡ್ಕೊಳ್ಳೋಣ. ಸುಮ್ಮನೆ ನಾವು ಹೊಸದೆಲ್ಲ ಬೇರೆ ಬೇರೆ ಕಡೆ ಕಟ್ಟೋಕೆ ಹೋಗೋದು, ಹಳೇದನ್ನ ಅದನ್ನ ಹಾಗೆ ಬಿಟ್ಬಿಡೋದು, ಅದಾಗೋದಕ್ಕಿಂತ ಇರ್ತಕ್ಕಂಥದ್ದನ್ನ ಇನ್ನೂ ಚೆನ್ನಾಗಿ ಮಾಡಿಕೊಂಡ್ರೆ ಅವಾಗ ಅದು ಹೆಚ್ಚು ನಮಗೆ ಪ್ರಯೋಜನ ಆಗ್ತದೆ ಮತ್ತು ವ್ಯರ್ಥ ಅಥವಾ ಅನಾವಶ್ಯಕವಾಗಿ ಖರ್ಚಾಗೋದಿಲ್ಲ ಅಂತ ಅಷ್ಟೇ. ಈ ಎರಡು ವಿಷಯಗಳನ್ನು ಹೇಳಿ, ಇನ್ನೊಂದು ಇವತ್ತು ಬಹಳ ನಂಗೆ ಸಂತೋಷ ಏನಂತ ಹೇಳಿದ್ರೆ, ಇಲ್ಲಿ ನಾವು ಈ ಗೃಹ ಆರೋಗ್ಯವನ್ನು ನಾವು ಈಗ ಶುರು ಮಾಡಿದ್ದೇವೆ. ಅದು ಕೋಲಾರ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಿದ್ದೀವಿ. ಕೋಲಾರ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಇಡೀ ಇದು ಜನವರಿ ತಿಂಗಳಿಂದ ಎಲ್ಲ ಜಿಲ್ಲೆಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಏನು ಉದ್ದೇಶ ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಗೆ ನಮ್ಮ ಸಿಬ್ಬಂದಿಯವರು, ನಮ್ಮ CHOಗಳು, ನಮ್ಮ ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ HIOಗಳೆಲ್ಲ ಭೇಟಿ ಕೊಟ್ಟು ಅಲ್ಲಿ ತಪಾಸಣೆ ಮಾಡಿಸಿ, ಯಾರಿಗೆ ಶುಗರ್ ಸಮಸ್ಯೆ ಇದೆ, ಯಾರಿಗೆ ಬ್ಲಡ್ ಪ್ರೆಷರ್ ಇದೆ ಮತ್ತು ಕೆಲವು ಇನ್ನೂ ಬೇರೆ ಬೇರೆ ವಿಷಯಗಳನ್ನು ಸೇರಿಸಿದ್ದೇವೆ. ಕೆಲವರಿಗೆ ಈ ಸ್ತನ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕಂಠದ ಕ್ಯಾನ್ಸರು, ಅದನ್ನೆಲ್ಲ ಒಂದು ಓರಲ್ ಆಗಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದು ಕೂಡ ಅದನ್ನು ಹೇಳಿದ್ದೀವಿ. ಮತ್ತು ಮಾನಸಿಕ ರೋಗಗಳು, ಈಗಿನ ಕಾಲದಲ್ಲಿ ಮಾನಸಿಕ ರೋಗಗಳು ಕೂಡ ಹೆಚ್ಚಿದೆ ಮತ್ತು ಅನೇಕ ಜನರು ಗೊತ್ತೇ ಇರೋದಿಲ್ಲ. ಅದಕ್ಕೆ ಅನೇಕ ಔಷಧಿಗಳು ಕೂಡ ಇದೆ, ಅದನ್ನು ಕೊಟ್ಟರೆ ಸರಿಯಾಗಿರ್ತಾರೆ. ಈಗ ಫಿಟ್ಸ್ ಬರುವಂಥದ್ದು ಇರ್ಬೋದು, ಅಥವಾ ಅವ್ರಿಗೊಂದು ರೀತಿ ಒಂದು ಖಿನ್ನತೆಗೆ ಡಿಪ್ರೆಷನ್ಗೆ ಒಳಗಾಗುವಂಥದ್ದು ಇರ್ಬೋದು. ಅಂಥವ್ರಿಗೆ ಔಷಧಿಗಳು ಕೊಟ್ಟರೆ ಅದನ್ನು ಹೊರಗೆ ಬರೋದಕ್ಕೂ ಸಾಧ್ಯ ಆಗ್ತದೆ, ಆ ಖಿನ್ನತೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಕೂಡ ಗುರುತಿಸಿ ಅಂತ ಹೇಳಿದ್ದೀವಿ. ಅದರ ಪ್ರಕಾರ ಈಗಾಗಲೇ ಕೋಲಾರ್ನಲ್ಲಿ ಈಗ 1 ತಿಂಗಳಲ್ಲಿ ಸುಮಾರು ಜನರನ್ನು ಐಡೆಂಟಿಫೈ ಮಾಡಿದ್ದಾರೆ. ಮತ್ತು ಈಗ ಇದರಲ್ಲಿ ಏನಂತ ಹೇಳಿದ್ರೆ, ನಾವು ಅವ್ರನ್ನ ಗುರುತಿಸಿದ ನಂತರ ಅವ್ರಿಗೆ BP ಶುಗರ್ ಇದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಆ ತಿಂಗಳಿಗೆ ಬೇಕಾಗಿರುವಂಥ ಔಷಧಿಗಳನ್ನು ಅವ್ರಿಗೆ ಮುಟ್ಟಿಸುವಂಥ ರೀತಿಯಲ್ಲಿ ಮಾಡ್ತಕ್ಕಂಥ, ಉಚಿತವಾಗಿ ಮನೆಗಳಿಗೆ ಮುಟ್ಟಿಸುವಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದು ದೊಡ್ಡ ಕಾರ್ಯಕ್ರಮ, ಇದು ಸುಲಭವಾದ ಕಾರ್ಯಕ್ರಮ ಅಲ್ಲ. ಯಾಕೆಂದ್ರೆ ಒಂದ್ಸಲ ಚೆಕ್ ಮಾಡಿ ಹೇಳ್ಬಿಡ್ಬೋದು, ನಿಮಗೆ ಶುಗರ್ ಇದೆ, BP ಇದೆ ಹೇಳ್ಬಿಟ್ಟು ಕಳಿಸ್ಬಿಡ್ಬೋದು. ಆದ್ರೆ ನಮ್ಮ ಉದ್ದೇಶ ಅಷ್ಟೊಂದೇ ಇಲ್ಲ, ತಿಳ್ಕೊಂಡ ನಂತರ ಅವ್ರಿಗೆ ಔಷಧಿಗಳು ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ಅನೇಕ ರೋಗಗಳು ಬರ್ತಾ ಇರುವಂಥದ್ದು. ಅದು ನಮ್ಮ ಕಿಡ್ನಿ ಸಮಸ್ಯೆ ಇರ್ಬೋದು, ನಮ್ಮ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥ ಸಮಸ್ಯೆ ಇರ್ಬೋದು, ಸ್ಟ್ರೋಕ್ ಪಾರ್ಶ್ವವಾಯು ಆಗುವಂಥ ಸಮಸ್ಯೆ ಇರ್ಬೋದು, ಕ್ಯಾನ್ಸರ್ಗಳು ಎಲ್ಲ ಬರ್ತಾ ಇರುವಂಥ ಮೂಲ ಕಾರಣ ನಿಮಗೆ ಶುಗರು ಮತ್ತು BP ಕಂಟ್ರೋಲ್ ಮಾಡದೆ ಹೋದ್ರೆ ಅದು ಬರುವಂಥದ್ದು. ಅದನ್ನು ಕಂಟ್ರೋಲ್ ಇಟ್ಕೊಂಡ್ರೆ ನಾವು ಅನೇಕ ರೋಗಗಳನ್ನ ನಾವು ತಡೆ ಹಿಡಿಯೋದಕ್ಕೆ ಸಾಧ್ಯ ಆಗ್ತದೆ, ಅದು ಬರದೇ ಇರೋ ತರ ನೋಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಈ ಅನೇಕ ಜನರಿಗೆ ಗೊತ್ತೇ ಇರೋದಿಲ್ಲ ಅವ್ರಿಗೆ BP ಶುಗರ್ ಇದೆ ಅಂತ, ಅವ್ರು ಟೆಸ್ಟೇ ಮಾಡಿಸ್ಕೊಳ್ಳೋದಿಲ್ಲ. ಯಾಕೆ ಯಾರಿಗೆ ಟೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ, ಯಾಕಂದ್ರೆ ಯಾಕಪ್ಪ ಟೆಸ್ಟ್ ಮಾಡ್ಕೋಬೇಕು, ನಮ್ಗೆ ಗೊತ್ತಾಗೋದೇ ಬೇಡ ಅಂತ ಜನರಿಗೆ. ಸುಮ್ಮನೆ ನಮ್ಮ ನಾವು ನೆಮ್ಮದಿಯಿಂದ ಇದ್ಬಿಡೋಣ, ಯಾಕಂದ್ರೆ ಗೊತ್ತಾಗ್ಬಿಟ್ರೆ ಸುಮ್ಮನೆ ಇನ್ನೊಂದು ಟೆನ್ಷನ್ ಅಂತ. ಆದ್ರೆ ಅದರಿಂದ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ನಾವು ಹಾಗೆ ಬಿಟ್ಬಿಟ್ರೆ ನಮ್ಗೆ ಯಾವುದೋ ಕಾಯಿಲೆ ರೋಗಗಳು ಬಂದು ಹೊರೆ, ಒಂದ್ ಕಡೆ ಆರ್ಥಿಕ ಹೊರೆ, ಇನ್ನೊಂದು ಕಡೆ ಕುಟುಂಬದ ಮೇಲೆ ಹೊರೆ, ಮತ್ತು ನೀವು ಸಂಪಾದನೆ ಆರ್ಥಿಕ ನೀವು ಏನು ಸಂಪಾದನೆ ಮಾಡ್ತಾ ಇದ್ದೀರಾ ಅದು ಕೂಡ ಮಾಡಕ್ಕೆ ಸರಿಯಾಗಿ ಆಗೋದಿಲ್ಲ. ಎಲ್ಲ ರೀತಿ ಸಮಸ್ಯೆಗಳು ಬಂದ್ಬಿಡ್ತದೆ. ಆಮೇಲೆ ರೋಗಕ್ಕೂ ಕೂಡ ಗುಣಪಡಿಸೋದು ಕೂಡ ಕಷ್ಟ ಆಗೋಗ್ತದೆ. ಆ ಕಾರಣದಿಂದನೇ ಇದು ಇವತ್ತು ದೀರ್ಘಕಾಲದ ಒಂದು ಯೋಜನೆ ಇದು. ಅಂದ್ರೆ ನಮ್ಮ ಹೀಗೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಒಂದು 20% ಆದರೂ ನಾವು ಕಮ್ಮಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಕಿಡ್ನಿ ಡಯಾಲಿಸಿಸ್ ಹೋಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಬೇರೆ ಬೇರೆ ಸ್ಟ್ರೋಕ್ ಆಗುವಂಥದ್ದು, ಅನೇಕ ರೋಗಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇದು ನಮ್ಮ ಒಂದು ಇಡೀ ರಾಜ್ಯದ ನಮ್ಮ ಉದ್ದೇಶ. ಯಾರಿಗೆ ಬಂದಿದ್ರೆ ಅವ್ರಿಗೆ ನಾವು ಫ್ರೀ ಆಗಿ ಮೆಡಿಸಿನ್ ಕೊಡ್ತಕ್ಕಂಥ ಒಂದು, ಇಡೀ ದೇಶದಲ್ಲೇ ಯಾರು ಈ ತರ ನಾವು ಮಾಡಿಲ್ಲ, ಅದು ಕರ್ನಾಟಕ ಇವತ್ತು ಮಾಡೋದು ಹೊರಟಿದೆ. ಅದಕ್ಕೆ ನಮ್ಮ ಇಲಾಖೆಯವರು ಕೂಡ ಕೈ ಜೋಡಿಸ್ಬೇಕು, ಸಪೋರ್ಟ್ ಮಾಡಬೇಕು. ನಮ್ಮ ಎಲ್ಲ ಪಂಚಾಯತಿ ವ್ಯವಸ್ಥೆ, ನಮ್ಮ ಸ್ಥಳೀಯ ಸಂಸ್ಥೆಗಳು, ನಮ್ಮ ಜಿಲ್ಲಾಡಳಿತ ಎಲ್ಲ ಇದಕ್ಕೆ ಸ್ವಲ್ಪ ಗಮನ ಇಟ್ಕೋಬೇಕು. ಯಾಕಂದ್ರೆ ಇದನ್ನು ಅವಾಗ ನಾವು ಮಾನಿಟರ್ ಮಾಡ್ತಾ ಇರಬೇಕಾಗ್ತದೆ, ಪರಿಶೀಲನೆ ಮಾಡಬೇಕಾಗ್ತದೆ. ಈಗಾಗಲೇ ನೋಡಿ ಅನೇಕ ಜನರಿಗೆ ಈಗ ಓರಲ್ ಕ್ಯಾನ್ಸರ್ ಇದೆ, ಬಾಯಿ ಕ್ಯಾನ್ಸರ್ ಇರೋದ್ ಬಗ್ಗೆ ಗೊತ್ತಾಗಿದೆ, ಅಂದ್ರೆ ಅನುಮಾನ ಬಂದಿದೆ.
ಅನೇಕ ಜನರಿಗೆ ಇವತ್ತು ಸ್ತನ ಕ್ಯಾನ್ಸರ್ ಬಗ್ಗೆ ಅನುಮಾನ ಬಂದಿದೆ, ಅನೇಕ ಜನರಿಗೆ ಅವ್ರಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಅನುಮಾನ ಬಂದಿದೆ. ಸೊ ಅವ್ರನ್ನ ಮತ್ತೆ ಚೆಕಪ್ ಮಾಡಿಸಿ ಉನ್ನತ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ಚೆಕಪ್ ಮಾಡಿಸಿ ಮೊದಲೇ ಗೊತ್ತಾಗ್ಬಿಟ್ರೆ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಅವಾಗ ಸುಲಭವಾಗಿ ಟ್ರೀಟ್ ಮಾಡ್ಬೋದು, ನಾವು ಗುಣಪಡಿಸೋಕೆ ಸಾಧ್ಯ ಆಗ್ತದೆ. ನಾವು ಹಾಗೆ ಬಿಟ್ಬಿಟ್ರೆ ಯಾವಾಗಲೂ ಒಂದು ದಿವಸ ನಮ್ಗೆ ಗೊತ್ತಾದಾಗ ಅಷ್ಟೊತ್ತಿಗೆ ಬಹಳ ತಡ ಆಗೋಗ್ತದೆ. ನೀವು ಕ್ಯಾನ್ಸರ್ನ ನೀವು ಏನು ಮಾಡೋಕ್ಕಾಗೋದಿಲ್ಲ, ಅಥವಾ ಸಿಕ್ಕಾಬಟ್ಟೆ ಖರ್ಚು ಮಾಡಬೇಕು, ಎಲ್ಲೆಲ್ಲೋ ಓಡಾಡಬೇಕು, ದೊಡ್ಡ ಸಮಸ್ಯೆ. ಅದಕ್ಕೆ ನಮ್ದು ಎರಡು ಉದ್ದೇಶ. ಒಂದು, ಮೊದಲೇ ಏನು ಕಾಯಿಲೆಗಳು ಬರದೇ ಇರೋ ಥರ ನೋಡ್ಕೊಳ್ಳೋದು ಒಂದು. ಎರಡನೇದು, ಆದಷ್ಟು ಬೇಗ ಅದನ್ನು ಪತ್ತೆ ಹಚ್ಚಿ ಬೇಗ ಅದನ್ನು ಗುಣಪಡಿಸೋದಕ್ಕೆ. ಎರಡನ್ನು ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಜನರ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಕೂಡ ಇಲ್ಲಿ ಚೆನ್ನಾಗಿ ಪ್ರಾರಂಭ ಆಗಿದೆ. ಜನವರಿಯಿಂದ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗ್ತದೆ ಮತ್ತು ಅದನ್ನು ನಮ್ಮ ರಾಜ್ಯದ ಜನರ ಆರೋಗ್ಯದ ಒಂದು ಸ್ಥಿತಿಗತಿಯನ್ನ ಸುಧಾರಣೆ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಕ್ರಮ ಅಂತ ಹೇಳಿ ಇವತ್ತು ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜನೆ ಮಾಡಿಸಿ ಎಲ್ಲ ನಿರ್ವಹಣೆ ಮಾಡಿಸ್ಕೊಟ್ಟಿದ್ದಕ್ಕೆ ಅವ್ರಿಗೂ ನನ್ನ ಅಭಿನಂದನೆ. ಮತ್ತು ನಮ್ಮ MLA ಅವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಬಂದಿದ್ದಾರೆ, ಅವರು ವೇದಿಕೆ ಬಂದಿದ್ದಾರೆ, ಅವರು ಎಲ್ಲ ಜೊತೆಯಲ್ಲೆಲ್ಲ ಇವತ್ತು ನಮ್ಮ ಜೊತೆಲೇ ಇದ್ದಾರೆ. ಸೊ ಎಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ಸಿಗೆ ಅವರೆಲ್ಲರೂ ಕೂಡ ಕಾರಣಕರ್ತರು. ಮತ್ತು ನಮ್ಮ ಮಂಜುನಾಥ್ ಅವರು ಕೂಡ ಬಹಳ ಆಸಕ್ತಿ ತಗೊಂಡು ನನ್ನ ಹತ್ರ ಬಂದು ಭೇಟಿ ಕೊಟ್ಟು ಮಾತನಾಡಿಸಿ ಇದೆಲ್ಲ ಆಗಲೇಬೇಕು, ಬೇಗ ಆಗಬೇಕು, ಉದ್ಘಾಟನೆ ಆಗಬೇಕು, ಪೂಜೆ ಮಾಡಬೇಕು ಅಂತೆಲ್ಲ ಹೇಳಿ ಅವರು ಕೂಡ ಬಹಳ ಆಸಕ್ತಿ ತಗೊಂಡಿದ್ದಾರೆ. ಖಂಡಿತ ಅಭಿವೃದ್ಧಿಯಲ್ಲಿ ಎಲ್ಲರೂ ಕೂಡ ತಾರತಮ್ಯ ಇರಬಾರ್ದು ಅಲ್ವಾ. ನಾನು ಕೂಡ ವಿರೋಧ ಪಕ್ಷದಲ್ಲಿ ಅನೇಕ ಬಾರಿ ಶಾಸಕನಾಗಿದ್ದೇನೆ ಮತ್ತು ಈಗ ಆಡಳಿತದಲ್ಲಿ ಇದ್ದೇವೆ. ನಮ್ಮ ಜನ ಎಲ್ಲರೂ ಒಂದೇ ತರ ನೋಡ್ಬೇಕು. ಚುನಾವಣೆಗೋಸ್ಕರ ರಾಜಕಾರಣ ಇರಬೇಕು. ಸರ್ಕಾರಕ್ಕೆ ಬಂದ ಮೇಲೆ ಜನರಿಗೆ ನಾವು ಬಂದಿರೋದು ಜನರಿಗೋಸ್ಕರ ಅಲ್ವಾ. ಈ ಸರ್ಕಾರ ಇರೋದು ಜನರಿಗೋಸ್ಕರ. ಸರ್ಕಾರಕ್ಕೆ ದುಡ್ಡು ಬರೋದು ಕೂಡ ಜನರಿಂದನೇ. ನಮ್ಮ ಹತ್ರ ಯಾವ ದುಡ್ಡು ನಾವೇನು ಗೌರ್ಮೆಂಟ್ ಅಲ್ಲಿ ನಾವೇನು ಆಗ್ತಾ ಇಲ್ಲ. ನಾನು ಮಂತ್ರಿ ಅಂತ ಹೇಳ್ಬಿಟ್ಟು ನಾನೇನು ದುಡ್ಡು ಕೊಡ್ತಾ ಇದ್ದೀನಿ ನಮ್ಮ ಇಲಾಖೆಗೆ. ನಮ್ಗೆ ಬರುವಂತ ದುಡ್ಡು ಯಾರು ದುಡ್ಡು? ಜನ ಸಂಪಾದನೆ ಮಾಡಿ ಅವರಿಂದ ಟ್ಯಾಕ್ಸ್ ಏನ್ ಕಟ್ತಾರೆ ಆ ಟ್ಯಾಕ್ಸ್ ದುಡ್ಡು ನಮ್ಮ ಸರ್ಕಾರದ ದುಡ್ಡು ಅಷ್ಟೇ ಹೊರತು ನಾವಿಲ್ಲೇನು ದುಡ್ಡೇನು ಹಾಕಿ ನಾವೇನೋ ದೊಡ್ಡ ನಿಮ್ಗೇನು ಸಹಾಯ ಮಾಡ್ತಾ ಇದೀವಿ, ನಮ್ಮ ಜೇಬಿಂದ ಕೊಟ್ಟು ನಿಮ್ಗೆ ಮಾಡ್ತಾ ಇದೀವಿ ಅಂತ ಏನಲ್ಲ. ಅದಕ್ಕೋಸ್ಕರ ಎಲ್ಲರನ್ನು ಕೂಡ ಒಂದಾಗಿ ನೋಡೋದಕ್ಕೇನೆ ನಾವಿದ್ದೇವೆ. ಅದಕ್ಕೆ ಉದಾಹರಣೆ ಇವತ್ತಿನ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ನಾವು ಯಾರೋ ಭೇದ ಭಾವ ಇಲ್ಲ, ಯಾವ ತಾರತಮ್ಯ ಇಲ್ಲ ಅಂತ ಹೇಳ್ತಾ ಇವತ್ತು ಎಲ್ಲರೂ ಕೂಡ ಅದೇ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.